ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಒಂದು ಗುಡ್ ನ್ಯೂಸ್. ದಿನಗಟ್ಟಲೆ ದರ್ಶನಕ್ಕಾಗಿ ಕಾದು ಸುಸ್ತಾದ ಜನತೆಗೆ ಸಿಹಿ ಸುದ್ದಿಯನ್ನ ಕೊಡಲಾಗ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡಬೇಕು ಅಂತ ಭಕ್ತರು ತಿರುಪತಿ ದೇವಸ್ಥಾನಕ್ಕೆ ಹೋದ್ರು ಅಂದ್ರೆ ನಿಂತ್ಕೊಂಡೇ ಸುಸ್ತಾಗಿರ್ತಾರೆ. ಆದ್ರೆ ಈಗ ತಿರುಪತಿ ತಿಮ್ಮಪ್ಪನ ಭಕ್ತನಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ದಿನಗಟ್ಟಲೆ ದರ್ಶನ ಮಾಡೋದಕ್ಕೆ ಏನ್ ಕಾದು ಸುಸ್ತಾಗ್ತಾ ಇದ್ರು ಜನತೆಗೆ 3 ಗಂಟೆಗಳಲ್ಲೇ ದರ್ಶನಕ್ಕೆ ಅನುವು ಮಾಡಿಕೊಡೋದಕ್ಕೆ ಟಿಟಿಡಿ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಅಂದ್ರೆ ತಿಮ್ಮಪ್ಪನ ಭಕ್ತರಿಗೆ ಇದು ಒಂದ್ ರೀತಿ ಸಿಹಿ ಸುದ್ದಿ. ಗೋವಿಂದ ವೆಂಕಟೇಶ್ವರ ಏಳು ಬೆಟ್ಟದ ವಾಸಿ ಅಂತ ಕರೆಸಿಕೊಳ್ಳುವಂತಹ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಒಂದು ಗುಡ್ ನ್ಯೂಸ್. ರಾಜ್ಯ ಬೇರೆ ಬೇರೆ ದೇಶಗಳಿಂದಲೂ ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾರೆ. ಭಾರತ ದೇಶದ ಅತಿ ಶ್ರೀಮಂತ ದೇವಾಲಯಗಳ ಪೈಕಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮೊದಲ ಸ್ಥಾನದಲ್ಲಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ತಿರುಮಲದಲ್ಲಿರುವಂತಹ ತಿರುಪತಿ ದೇವಸ್ಥಾನಕ್ಕೆ ತೆರಳುವಂತಹ ಭಕ್ತರಿಗೆ ಸಿಹಿ ಸುದ್ದಿಯನ್ನ ಕೊಡಲಾಗಿದೆ. 3 ಗಂಟೆಗಳಲ್ಲೇ ತಿಮ್ಮಪ್ಪನ ದರ್ಶನವನ್ನ ಪಡಿಬಹುದು. ತಿರುಪತಿ ದೇವಸ್ಥಾನದಲ್ಲಿ ಭಕ್ತರಿನ್ ಮುಂದೆ ದಿನಗಟ್ಟಲೆ ತಿಮ್ಮಪ್ಪನ ದರ್ಶನಕ್ಕಾಗಿ ಕಾದು ನಿಲ್ಲುವಂತ ಸಮಸ್ಯೆ ಇರೋದಿಲ್ಲ. 3 ಗಂಟೆಗಳಲ್ಲೇ ದರ್ಶನ ಮಾಡಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡ್ತಿದೆ. ಈಗ ಆಂಧ್ರ ಪ್ರದೇಶದ ತಿರುಮಲದಲ್ಲಿರುವಂತಹ ತಿರುಪತಿ ದೇವಸ್ಥಾನದಲ್ಲಿ ದರ್ಶನದ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ದಿನಗಟ್ಟಲೆ ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂತ ಕಾದು ಸುಸ್ತಾಗ್ತಾ ಇದ್ರೆ ಇನ್ನು ಮುಂದೆ ಆ ರೀತಿಯಾದಂತ ಯೋಚನೆಯನ್ನ ಬಿಟ್ಬಿಡಿ. ಕೇವಲ 3 ಗಂಟೆಗಳಲ್ಲೇ ನಿಮ್ಮ ಸಮಸ್ಯೆ ಅಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡಬೇಕು ಅನ್ನುವಂತ ನಿಮ್ಮ ಕನಸನ್ನ ಕೇವಲ 3 ಗಂಟೆಗಳಲ್ಲೇ ಟಿಟಿಡಿ ಈಡೇರಿಸೋದಕ್ಕೆ ಮುಂದಾಗ್ತಿರುವಂತದ್ದು. ಈಗ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೋಡಿ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಗೋವಿಂದನ ಆ ಒಂದು ಆವಾಸ ಸ್ಥಾನದಲ್ಲಿ ಪವಾಡಗಳು ನಡೆಯುತ್ತೆ ಅನ್ನುವಂತ ಒಂದು ನಂಬಿಕೆ. ಅದರ ಜೊತೆಗೆ 7 ಬೆಟ್ಟಗಳ ಒಡೆಯ ಪ್ರತಿಯೊಬ್ಬರೂ ಕೂಡ ಬಹಳ ಭಕ್ತಿ ಭಾವದಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ. ಪ್ರತಿಯೊಬ್ಬರ ಹರಕೆ ಕೂಡ ಸಫಲವಾಗಿದೆ. ಸಾಕಷ್ಟು ಜನ ಶ್ರೀಮಂತರು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ದೂರಗಳಿಂದ ಬರ್ತಾರೆ. ಎಷ್ಟೋ ಜನ ತಿರುಪತಿ ತಿಮ್ಮಪ್ಪನಿಗೆ ದೊಡ್ಡ ದೊಡ್ಡ ಮಟ್ಟದ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ. ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲೂ ಕೂಡ ತಿರುಪತಿ ತಿಮ್ಮಪ್ಪನ ಮೇಲಿನ ಭಕ್ತಿ, ಆತನ ಪವಾಡ ಅದೇ ರೀತಿಯಾಗಿದೆ. ಇತ್ತೀಚೆಗೆ ರೀಸೆಂಟ್ ಆಗಿ ಅಷ್ಟೇ ಒಂದು ಲಾಡು ವಿಚಾರವಾಗಿ ಒಂದು ಸ್ವಲ್ಪ ತಿರುಪತಿ ತಿಮ್ಮಪ್ಪನ ಭಕ್ತರಲ್ಲಿ ಮನಸ್ಸಿಗೆ ಹಾನಿಯಾಗಿತ್ತು, ಘಾಸಿಯಾಗಿತ್ತು. ಆದರೂ ಕೂಡ ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡ್ಕೊಳ್ಳೇಬೇಕು ಅಂತ ಸಾಕಷ್ಟು ಜನರ ಭಕ್ತರು ಹೋಗ್ತಾನೆ ಇದ್ರು. ಅಲ್ಲಿ ಯಾವುದೇ ತರದ್ದು ವ್ಯತ್ಯಾಸ ಆಗಿಲ್ಲ. ಈಗ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯು ಕೃತಕ ಬುದ್ಧಿ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಹೊಸ ದರ್ಶನದ ವ್ಯವಸ್ಥೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹೊಸ ವ್ಯವಸ್ಥೆನ ಭಕ್ತರಿಗೆ ಕೇವಲ 2 ಗಂಟೆಗಳಲ್ಲಿ ದರ್ಶನ ಮಾಡಿಸೋದಕ್ಕೆ ಮುಂದಾಗ್ತಿರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ಒಂದು ಕಡೆ 7 ಬೆಟ್ಟಗಳ ಒಡೆಯ ಗೋವಿಂದ ವೆಂಕಟೇಶ್ವರ ನಾನಾ ಹೆಸರುಗಳಿಂದ ಪ್ರಸಿದ್ಧಿ ಹೊಂದಿರುವಂತ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗೋದೇ ಒಂದ್ ರೀತಿ ಬೇಸರ. ಯಾಕಪ್ಪ ಅಂದ್ರೆ ಒಂದು ಯಾವಾಗ ಕಾತುರತೆಯಿಂದ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಳ್ತೀವಿ ಅಂತ ನಮ್ ಕಣ್ ಕಾಯ್ತಾ ಇರುತ್ತೆ. ಆದ್ರೆ ನಿಂತು ಸುಸ್ತಾಗ್ತಿರ್ತೀವಿ. ಯಾವುದೋ ಒಂದು ಹೊಸದಾದ ರೀತಿಯಲ್ಲಿ ಈಗ ಟಿಟಿಡಿ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಎಸ್ ರೂಪಾ, ಈಗಾಗಲೇ ಏನು ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳಿಗೆ ಏನು ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್ ಈಗ ಈ ಸುದ್ದಿಯೊಂದನ್ನ ಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಈ ಒಂದು ತಿರುಪತಿ ದೇವಸ್ಥಾನದ ಪ್ರಸಾದದ ವಿಚಾರಕ್ಕೆ ಸಾಕಷ್ಟು ವಿವಾದಕ್ಕೂ ಕೂಡ ಸುದ್ದಿ ಆಗಿತ್ತು. ಸದ್ಯ ಆ ವಿವಾದಗಳ ನಂತರ ಈಗ ದೇವಸ್ಥಾನದ ಮಂಡಳಿ ಈಗ ಕೆಲವು ಇಂಪ್ರೂವ್ಮೆಂಟ್ ಗಳನ್ನ ಕೂಡ ಮಾಡ್ತಾ ಇದೆ. ಭಕ್ತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದಲ್ಲ ಒಂದು ಹೊಸದಾಗಿ ಅನುಕೂಲತೆಗಳನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಸದ್ಯ ಇದೀಗ ಹೊಸ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಏನಂತಂದ್ರೆ 3 ಗಂಟೆಯಷ್ಟರಲ್ಲಿ ಎಲ್ಲ ಭಕ್ತಾದಿಗಳು ಒಂದು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡಬಹುದು ಅನ್ನೋಂಥದ್ದನ್ನ ಈಗಾಗಲೇ ತಿರುಪತಿ ಆಡಳಿತ ಮಂಡಳಿ ಕೂಡ ಈಗಾಗಲೇ ತಿಳಿಸಿರುವಂತದ್ದು. ಏನಂತಂದ್ರೆ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ ದಿನನಿತ್ಯ ಕೂಡ. ಸೊ ಹೀಗಾಗಿ ಅಲ್ಲಿ ಸಾಕಷ್ಟು ಗದ್ದಲ ಕೂಡ ಉಂಟಾಗ್ತಾ ಇತ್ತು. 8-10 ಗಂಟೆಗಳ ಕಾಲ ಕೂಡ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಕಾಯ್ಬೇಕಾಗ್ತಿತ್ತು.
ಅದು ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಅಂದ್ರೆ ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ವಿವಿಧ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಕ್ಕೆ ಕಾಯ್ತಾ ಇರ್ತಾರೆ. ಅಂತವರಿಗೆ ಈಗ ಅಷ್ಟೊಂದು ಗಂಟೆ ಎಷ್ಟು 8-10 ಗಂಟೆಗಳ ಕಾಲ ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಕಾಯ್ಬೇಕಾಗ್ತಾ ಇತ್ತು. ಆದ್ರೆ ಇದೀಗ ಅದರ ಅವಶ್ಯಕತೆ ಇಲ್ಲ. ಈಗ ಕೇವಲ 3 ಗಂಟೆ ಒಳಗಡೆ ಅಂದ್ರೆ ಒಂದು ಸಿನಿಮಾ ನೋಡುವಂತ ಅವಧಿಯ ಅಷ್ಟರಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡಬಹುದು ಅಂತ ಹೇಳಿ ಈಗಾಗಲೇ ಅನೌನ್ಸ್ ಅನ್ನ ಕೂಡ ಮಾಡ್ಲಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಇದೆ. ಅದರಲ್ಲೂ ಕೂಡ ಈಗ ತಿರುಪತಿ ದೇವಸ್ಥಾನದ ಮಂಡಳಿ ಕೂಡ ಈಗ AI ಅನ್ನ ಕೂಡ ಅಳವಡಿಕೆ ಮಾಡುವಂತ ವ್ಯವಸ್ಥೆಗಳು ಕೂಡ ಈಗಾಗಲೇ ನಿರ್ಧರಿಸಿರುವಂತದ್ದು. ಸದ್ಯ ಒಂದು ಹೊಸ ವ್ಯವಸ್ಥೆಯಲ್ಲಿ ಭಕ್ತರಿಗೆ ಕೇವಲ 2ರಿಂದ 3 ಗಂಟೆಯಷ್ಟರಲ್ಲಿ ದರ್ಶನವನ್ನ ಮಾಡಬಹುದು ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಸದ್ಯ ಈಗ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದಕ್ಕೆ ಕೆಲವು ಸಮಯದಲ್ಲಂತೂ ಒಂದೊಂದು ದಿನ ಗಟ್ಟಲೆ ತೆಗೆದುಕೊಳ್ತಾ ಇದೆ. ಅಂದ್ರೆ ಸ್ಪೆಷಲ್ ಇರುವಂತ ಸಮಯದಲ್ಲಿ ಈಗ ಶನಿವಾರ ಅಂತಂದ್ರೆ ಶನಿವಾರ ತಿರುಪತಿಯ ಒಂದು ದಿನ ಅಂತ ಹೇಳ್ತಾರೆ, ಹುಟ್ಟಿದ ದಿನ ಅಂತ ಹೇಳ್ತಾರೆ. ಸದ್ಯ ಆ ಒಂದು ವೀಕೆಂಡ್ ಟೈಮ್ ಅಲ್ಲೂ ಕೂಡ ಸಾಕಷ್ಟು ರಶ್ ಇರ್ತಾ ಇತ್ತು. ಈಗ ಸದ್ಯ ಕಾರ್ತಿಕ ಮಾಸದಲ್ಲಿ ಕೂಡ ಸಾಕಷ್ಟು ಭಕ್ತರು ಕೂಡ ಆಗಮಿಸ್ತಾರೆ. ಸದ್ಯ ಅವರಿಗೆಲ್ಲರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಇಂದ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ರೂಪಾ. ಇನ್ನೊಂದು ಕಡೆ ಏನಂತಂದ್ರೆ ಈಗಾಗಲೇ ಏನು ವಿಶೇಷ ಏನು ಸ್ಪೆಷಲ್ ಎಂಟ್ರಿ ಇರ್ತಾ ಇತ್ತು, ಆ ಒಂದು ಕೋಟವನ್ನು ಕೂಡ ರದ್ದುಪಡಿಸಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಏನು ಜೆ ಶ್ಯಾಮಲಾ ರಾವ್ ಅವರು ಕೂಡ ಹೇಳಿದ್ರು. ಸದ್ಯ VIP ದರ್ಶನಕ್ಕೆ ಏನು ಸಂಬಂಧಿಸಿದಂತೆ ಸಾಕಷ್ಟು ವಿವಾದಗಳು ಕೂಡ ಉಂಟಾಗ್ತಾ ಇತ್ತು. ಅಂದ್ರೆ ಪ್ರತಿ ತಿಂಗಳ ಮಂಗಳವಾರ ಏನು ತಿರುಪತಿಯ ಸ್ಥಳೀಯ ನಾಗರಿಕರಿಗೆ ದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗ್ತಾ ಇತ್ತು. ಈ ಒಂದು ದೇವಾಲಯದ ಆವರಣದಲ್ಲೂ ಕೂಡ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಹೇಳಿದ್ರು ಏನಂತಂದ್ರೆ ಸಾಕಷ್ಟು ಇದು VIP ದರ್ಶನಕ್ಕೆ ಸಾಕಷ್ಟು ವಿವಾದಗಳು ಕೂಡ ಉಂಟಾಗ್ತಾ ಇತ್ತು, ಆದ್ರೆ ಅಪೋಸ್ ಕೂಡ ಮಾಡ್ತಾ ಇದ್ರು. ಸದ್ಯ ಇದೆಲ್ಲದಕ್ಕೂ ಕೂಡ ಎಲ್ಲ ಭಕ್ತರಿಗೂ ಕೂಡ ಒಂದೇ ರೀತಿಯಾಗಿ ಇರ್ಬೇಕು ಅನ್ನುವಂತ ಉದ್ದೇಶದಿಂದ ಸದ್ಯ 2ರಿಂದ 3 ಗಂಟೆ ಅಷ್ಟರಲ್ಲಿ ದರ್ಶನವನ್ನ ಮಾಡಬಹುದು ಅಂತ ಹೇಳಿ ಈಗ ತಿರುಪತಿಯ ದೇವಸ್ಥಾನದ ಮಂಡಳಿ ಕೂಡ ತಿಳಿಸಿರುವಂತದ್ದು ರೂಪಾ. ಎಸ್, ಇದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಹೆಸರುವಾಸಿಯಾದಂತಹ ಲಾಡು ವಿಚಾರವಾಗಿ ಸ್ವಲ್ಪ ಭಕ್ತರಲ್ಲೂ ಕೂಡ ಅಸಮಾಧಾನ ಇತ್ತು. ಅದಾದ ನಂತರವಾಗಿ ಭಕ್ತರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನರು ಕೂಡ ಹೇಳ್ತಾ ಇದ್ರು. ಆದ್ರೆ ಭಕ್ತರ ಸಂಖ್ಯೆ ಅದಕ್ಕಿಂತ ದುಪ್ಪಟ್ಟಾಗಿದೆ. ಸೊ ಎಲ್ಲೋ ಒಂದು ಕಡೆ ಈಗ ಸ್ವಲ್ಪ ಈ ಮಾಸ ಹೇಗಿರುತ್ತೆ ಅಂದ್ರೆ 6 ತಿಂಗಳು ಶ್ರೀನಿವಾಸನ ನಿದ್ರೆ, 6 ತಿಂಗಳು ಶ್ರೀನಿವಾಸನ ಎಚ್ಚರಿಕೆ ಅನ್ನೋ ವಿಚಾರವಾಗಿ ಹಿಂದಿನಿಂದಲೂ ಕೂಡ ಪುರಾತನ ಕಾಲದಿಂದ ಕೆಲವೊಂದಿಷ್ಟು ಸಂಪ್ರದಾಯಗಳನ್ನ ಕೆಲವೊಂದಿಷ್ಟು ಇತಿಹಾಸವನ್ನ ನಾವು ನೋಡ್ಕೊಂಡು ಕೇಳ್ಕೊಂಡು ಬಂದಿದ್ದೀವಿ. ಸೊ ಈ ಸಂದರ್ಭದಲ್ಲೂ ಕೂಡ ಈ ಶ್ರೀನಿವಾಸ ನಿದ್ರಾವಸ್ಥೆಯಿಂದ ಎಚ್ಚರಗೊಳ್ಳುವಂತಹ ಸಮಯ ಅನ್ನುವಂತಹ ವಿಚಾರವಾಗಿ ಭಕ್ತರು ಸಾಕಷ್ಟು ಜನ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಹರ್ಷಿತಾ. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ TTD ವಿಚಾರವಾಗಿ ಬರ್ತಾ ಇದ್ದ ಕಂಪ್ಲೇಂಟ್ ಒಂದೇ, ಅಲ್ಲಿ ನಿಂತ್ಕೊಂಡು ಕಾಯಕ್ಕಾಗಲ್ಲ, ದರ್ಶನದ ವ್ಯವಸ್ಥೆ ಸ್ವಲ್ಪ ಬೇರೆ ಬದಲಾಯಿಸಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಈ ಆಲೋಚನೆ ಇರ್ಬೋದಾ ಅಂತ? ಎಸ್, ಖಂಡಿತ ರೂಪ. ಈಗಾಗಲೇ ಇತ್ತೀಚೆಗೆ ಏನು ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವಂತ ಲಡ್ಡುಗಳ ಬಗ್ಗೆ ಸಾಕಷ್ಟು ವಿವಾದ ಕೂಡ ಉಂಟಾಗಿತ್ತು. ಏನು ಪ್ರಸಾದದಲ್ಲಿ ಬಳಸಲಾದಂತಹ ತುಪ್ಪದ ಮಾದರಿಗಳನ್ನ ಕೂಡ ಈಗಾಗಲೇ ಇನ್ನು ಜುಲೈ 9ರಂದು ತೆಗೆದುಕೊಳ್ಳಲಾಗಿತ್ತು. ಅದ ನಂತರ ಅದು ಲ್ಯಾಬ್ಗೆ ಕೂಡ ಹೋಗುತ್ತೆ, ಟೆಸ್ಟ್ ಕೂಡ ಮಾಡಲಾಗುತ್ತೆ, ನಂತರ ರಿಸಲ್ಟ್ ಕೂಡ ಬರುತ್ತೆ. ಸದ್ಯ ತುಪ್ಪದ ಮಾದರಿಯಲ್ಲಿ ಪ್ರಾಣಿ ಕೊಬ್ಬು ಮತ್ತೆ ಹಂದಿ ಕೊಬ್ಬು ಇದೆ ಅಂತ ಹೇಳಿ TTD ತನ್ನ ವರದಿಯಲ್ಲಿ ಕೂಡ ಹೇಳಿಕೊಂಡಿದೆ. ಅದ ನಂತರ ಅದೆಲ್ಲವೂ ಕೂಡ ಈಗ ನಿವಾರಣೆ ಆದ ನಂತರ ಎಲ್ಲೋ ಒಂದ್ ಕಡೆ ಭಕ್ತರ ಆಗಮನ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ವಿವಾದಗಳು ಕೂಡ ಉಂಟಾಗಿತ್ತು. ಆದ್ರೆ ಈ ಒಂದು ಸಮಯದಲ್ಲೂ ಕೂಡ ಸಾಕಷ್ಟು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ಲಡ್ಡು ವಿಚಾರವಾಗಿ ಸಾಕಷ್ಟು ಹಿಂದೂ ಭಕ್ತರಿಗೂ ಕೂಡ ಸಾಕಷ್ಟು ಧಕ್ಕೆ ಉಂಟಾಗಿತ್ತು. ಎಲ್ಲೋ ಒಂದ್ ಕಡೆ ಪ್ರಸಾದವನ್ನ ಸ್ವೀಕರಿಸುವಲ್ಲಿ ಭಕ್ತರು ಕೂಡ ಹಿಂದೇಟು ಹಾಕ್ತಾ ಇದಾರೆ ಅಂತ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಅದೆಲ್ಲವೂ ಕೂಡ ಈಗ ಸಾಲ್ವ್ ಆಗಿ ಸದ್ಯ ಮತ್ತೆ ಭಕ್ತರು ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ. ಪ್ರಸಾದವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಅಲ್ಲಿ ಎಲ್ಲೆಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳುವಂತ ಕಂಪಾರ್ಟ್ಮೆಂಟ್ ಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಿತ್ತು. ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ ಗಳಿರ್ಲಿಲ್ಲ. ಅಂದ್ರೆ ಚಿಕ್ಕ ಮಕ್ಕಳಿರ್ಬಹುದು, ಹಿರಿಯರ್ ಇರ್ಬಹುದು, ಅಲ್ಲಿ ಅವರಿಗೆ ಸಾಲುಗಟ್ಟೆ ನಿಂತ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಆಮೇಲೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಕೂಡ ಸಮಸ್ಯೆ ಉಂಟಾಗಿತ್ತು. ಆಮೇಲೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಂಟಾಗಿತ್ತು. ಸದ್ಯ ಇದೆಲ್ಲದಕ್ಕೂ ಕೂಡ ಸಾಕಷ್ಟು ವಿವಾದಗಳು ಉಂಟಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸದ್ಯ ಈಗ
ಏನು ತಿರುಪತಿ ಆಡಳಿತ ಮಂಡಳಿ ಕೂಡ ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಸದ್ಯ ಭಕ್ತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ಸದ್ಯ ಈ ಒಂದು ನಿರ್ಧಾರದಿಂದ ಎಲ್ಲೋ ಒಂದ್ ಕಡೆ ಭಕ್ತರಿಗೂ ಕೂಡ ರಿಲ್ಯಾಕ್ಸ್ ಆಗಿರುವಂತದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹರ್ಷಿತಾ. ಪ್ರಮುಖವಾಗಿ ಅಂತೂ ಇಂತೂ ಫೈನಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಭಕ್ತರಿಗೆ ಒಂದು ಗುಡ್ ನ್ಯೂಸ್ ಕೊಡುವ ಮುಖಾಂತರವಾಗಿ, ಹಾಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡುವ ಮುಖಾಂತರವಾಗಿ ಟಿಟಿಡಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು.